ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. IAS ಅಧಿಕಾರಿಗಳ ಮಕ್ಕಳಿಗೆ ಮೀಸಲಾತಿ ಬೇಕಾ? ಇಂಥದ್ದೊಂದು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂತಹ ನಾಗರತ್ನ ಮತ್ತು ಉಜ್ವಲ್ ಬುಯಾನ್ ಅವರ ಪೀಠ, ಜಸ್ಟಿಸ್ ಉಜ್ವಲ್ ಬುಯಾನ್ ಅವರ ಪೀಠ ಈಗ ಪ್ರಶ್ನೆ ಮಾಡಿದೆ. ಈಗ ಇಂಥದ್ದೊಂದು ಚರ್ಚೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಸ್ನೇಹಿತರೆ, ಈ ಮೀಸಲಾತಿ ಅಂದರೇನು, ಈ ಪ್ರಾತಿನಿಧ್ಯ ಅಂದರೇನು, ಮತ್ತೆ ಮೀಸಲಾತಿ ಯಾರಿಗೆ ಅಗತ್ಯ, ಮತ್ತೆ ಈ ದೇಶದಲ್ಲಿ ಮೀಸಲಾತಿ ಯಾರಿಗೆಲ್ಲ ಸಿಗ್ತಾ ಇದೆ, ಮತ್ತೆ ಈ ಮೀಸಲಾತಿಯನ್ನ ನಾವು ಯಾವ ರೀತಿ ನೋಡಬೇಕು ಅನ್ನೋ ಒಂದು ಗಂಭೀರವಾದಂತಹ ಮಹತ್ತರವಾದಂತಹ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ನೀವು ಪ್ರಾರಂಭದಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಈಗ ಸ್ನೇಹಿತರೆ, ಜಸ್ಟಿಸ್ ನಾಗರತ್ನ ಅವರು ಮತ್ತೆ ಉಜ್ವಲ್ ಬುಯಾನ್ ಅವರ ಪೀಠ ಈ ಒಂದು ಪ್ರಶ್ನೆಯನ್ನ ಸಮಾಜಕ್ಕೆ ಕೇಳಿದೆ. ಈ ದೊಡ್ಡ ಉನ್ನತ ಹುದ್ದೆಯಲ್ಲಿರುವಂತಹ IAS ಅಧಿಕಾರಿಗಳ ಮಕ್ಕಳಿಗೆ ಮತ್ತೆ ಮೀಸಲಾತಿ ಕೊಡ್ಬೇಕಾ ಅನ್ನುವಂಥದ್ದು. ಯಾಕೆ ಈ ವಿಚಾರ ಬಂತು ಅಂದ್ರೆ, ಕರ್ನಾಟಕದ ಒಂದು ವಿಚಾರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಕುರುಬ ಸಮುದಾಯದ ಒಬ್ಬ ಸರ್ಕಾರಿ ನೌಕರಿಯನ್ನು ನಿರೀಕ್ಷೆ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ KPTCL ಇಲಾಖೆಯಲ್ಲಿ ಅವರು ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಬರ್ತಾರೆ ಅನ್ನೋ ವಿಚಾರ ಈಗ ವಿಚಾರಣೆ ನಡೀತಾ ಇದೆ. ಕ್ರಿಮಿ ಲೇಯರ್ ಅಂತ ಅಂದ್ರೆ ಈಗ ಏನು ಒಬ್ಬ ವ್ಯಕ್ತಿ ಇದಾರಲ್ಲ, ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ, ಅವರ ತಂದೆ ತಾಯಿ ಸರ್ಕಾರಿ ನೌಕರರಾಗಿದ್ದಾರೆ. ಸೊ ಸರ್ಕಾರಿ ನೌಕರರಿಗೆ ಈ ಜಾತಿ ಸಿಂಧುತ್ವದ ವಿಚಾರ ಅಂದ್ರೆ ಕೆಲವು ನಿಯಮಗಳಿದಾವಲ್ಲ, ಮೀಸಲಾತಿ ಯಾರಿಗೆಲ್ಲ ಆದ್ಯತೆಯಾಗಿ ಕೊಡಬೇಕು, ಯಾರನ್ನ ಸ್ವಲ್ಪ ಕ್ರಿಮಿ ಲೇಯರ್ ವ್ಯಾಪ್ತಿ ಒಳಗಡೆ ನೋಡಬೇಕು ಅನ್ನುವಂಥ ಒಂದು ನಿಯಮಗಳಿದಾವಲ್ಲ, ಆ ನಿಯಮಗಳು. ಯಾಕಂದ್ರೆ ಈಗ ಇವರ ವ್ಯಕ್ತಿ ತಂದೆ ತಾಯಿ ಸರ್ಕಾರಿ ನೌಕರರಾಗಿದ್ದಾರೆ, ಅವರಿಗೆ ಸಂಬಳ ಬರ್ತಾ ಇದೆ, ಹಾಗಾಗಿ ಅವರಿಗೆ ಇದು ಮೀಸಲಾತಿಯ ಅವಕಾಶ ಇದೆಯಾ ಅನ್ನೋ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇದೆ. ಆ ವಿಚಾರ ಈಗ ಹೈಕೋರ್ಟ್ಗೆ ಹೋಗಿದೆ. ಈ ಹಿನ್ನೆಲೆಯನ್ನ ಇಟ್ಟುಕೊಂಡು ಈಗ ನಾಗರತ್ನ ಅವರು IAS ಅಧಿಕಾರಿಗಳ ಮಕ್ಕಳಿಗೆ ಮೀಸಲಾತಿ ಬೇಕಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಮೊದಲು ನಾವು ಈ ನಮ್ಮ ಭಾರತದ ಸಾಮಾಜಿಕ ಸಂರಚನೆಯನ್ನ, ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಹತ್ತತ್ರ 70 ದಶಕಗಳು ಕಳೆದೋಗಿದೆ. 75 ದಶಕಗಳು, 75 ವರ್ಷ ಆಗಿ ಕಂಪ್ಲೀಟ್ ಆಗಿದೆ. ಇಷ್ಟು ವರ್ಷಗಳ ನಂತರ ನಮಗೆ ಒಂದು ಮೀಸಲಾತಿ ನಾವು ನೋಡ್ತಾ ಇದ್ವಿ. ಅದಕ್ಕೂ ಮುಂಚೆ ಭಾರತೀಯರು ಸ್ವಾತಂತ್ರ್ಯವನ್ನ ಕಾಣುವುದಕ್ಕಿಂತ ಮುಂಚೆ ಭಾರತದ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದು ನೀವೆಲ್ಲ ನೋಡಿದಿರಿ. ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿದಿರಿ. ಈ ತಾರತಮ್ಯಗಳ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನೋಡಿದಿರಿ. ಅವರಿಗೆ ನೂರಾರು ಅಂದ್ರೆ ಸಣ್ಣ ದಮನಿತ ಅವಕಾಶ ವಂಚಿತ ಸಮುದಾಯಗಳನ್ನ ನೂರಾರು ವರ್ಷಗಳ ಕಾಲ ಅವ್ರನ್ನ ಶಿಕ್ಷಣದಿಂದ, ಸೌಲಭ್ಯಗಳಿಂದ, ಸಾಮಾಜಿಕ ಘನತೆಯಿಂದ ವಂಚನೆ ಮಾಡಿದ. ಆ ಕಾರಣಕ್ಕೋಸ್ಕರ ಸಣ್ಣ ಸಮುದಾಯಗಳು, ದಮನಿತ ಸಮುದಾಯಗಳ ವ್ಯಕ್ತಿಗಳು, ಜನರು ಹುದ್ದೆಗಳನ್ನ ಪಡೆಯೋಕ್ಕಾಗ್ಲಿಲ್ಲ, ಅವರು ಶಿಕ್ಷಣವನ್ನ ಪಡೆಯಲಿಕ್ಕಾಗ್ಲಿಲ್ಲ, ಸಾಮಾಜಿಕವಾಗಿ ಮುಂದುವರಿಯೋದಿಕ್ಕೆ ಆಗ್ಲಿಲ್ಲ. ಕಾರಣ ಅವರಿಗೆ ಸಮಾಜದ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಅವರನ್ನ ಮನುಷ್ಯರನ್ನಾಗಿಯೂ ನೋಡಲಿಲ್ಲ, ಅವರಿಗೆ ಒಬ್ಬ ಸಾಮಾಜಿಕ ಘನತೆಯನ್ನೂ ಕೊಡ್ಲಿಲ್ಲ, ಮತ್ತೆ ಯಾವುದೇ ಶಿಕ್ಷಣ ಸೌಲಭ್ಯಗಳನ್ನು ಕೊಡ್ಲಿಲ್ಲ. ಆದ್ರೆ ಈ ನೆಲದ ಕಡೆಯ ಮನುಷ್ಯನಿಗೂ ಕೂಡ ಒಂದು ಸಾಮಾಜಿಕ ಘನತೆ ಬೇಕು ಅಂತ ಹೇಳಿ ಕೊಟ್ಟವ್ರು ಯಾರು ಅಂದ್ರೆ, ನಿಜವಾದ ಭಾರತ ಭಾಗ್ಯ ವಿಧಾತ ಆಗಿರುವಂತಹ ಭಾರತ ರತ್ನ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಸಂವಿಧಾನದ ಮುಖೇನ ಈ ನೆಲದ ಕಡೆಯ ಸಮುದಾಯಗಳಿಗೂ ಕೂಡ ಒಂದು ಸಾಮಾಜಿಕ ಘನತೆ ಬೇಕು ಅಂತ ಹೇಳಿ ಪ್ರಾತಿನಿಧ್ಯವನ್ನ ಕೊಟ್ಟರು. ಅದು ಆಕ್ಚುಲಿ ಅದು ಮೀಸಲಾತಿ ಅನ್ನೋದಕ್ಕಿಂತ ಒಂದು ಪ್ರಾತಿನಿಧ್ಯ ಕೊಟ್ಟರು. ಅಲ್ಲಿಯವರೆಗೂ ಈ ಸಮುದಾಯಗಳು ಶಿಕ್ಷಣವನ್ನೂ ಪಡೆಯಲಿಲ್ಲ, ಉದ್ಯೋಗವನ್ನೂ ಪಡೆಯಲಿಲ್ಲ, ಸಾಮಾಜಿಕ ಘನತೆಯನ್ನೂ ಪಡೆಯಲಿಲ್ಲ, ಮನುಷ್ಯರು ಅಂತ ಇವ್ರನ್ನ ನೋಡ್ಲೇ ಇಲ್ಲ. ಯಾವಾಗ ಸಂವಿಧಾನ ಬಂತು, ಸಂವಿಧಾನದ ಮುಖೇನ ಶಾಸನಾತ್ಮಕವಾಗಿ ಅವರಿಗೊಂದು ಮೀಸಲಾತಿಯನ್ನ ಕೊಡುವ ಮೂಲಕ ಅವ್ರನ್ನ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಲಾಯಿತು. ಈಗ ಜಸ್ಟಿಸ್ ನಾಗರತ್ನ ಅವರು ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಈಗ ನೋಡಿ, ಮೀಸಲಾತಿ ಅನ್ನೋದು ಅದು ಬಡತನ ನಿರ್ಮೂಲನೆ ಮಾಡುವ ಕಾರ್ಯಕ್ರಮ ಅಲ್ಲ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಮೀಸಲಾತಿ ಅಂದ್ರೆ ಅದು ಒಂದು ಸಮುದಾಯ ಇರುತ್ತೆ, ಆ ಸಮುದಾಯದ ಬಡತನ ಹೋಗ್ಬೇಕು ಅಂತ ಹೇಳಿ ಕೊಟ್ಟಿಲ್ಲ. ಸಂವಿಧಾನದಲ್ಲಿ ಮೀಸಲಾತಿಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ,
ಅವನು ಸಮಾಜದಲ್ಲಿ ಎಲ್ಲರ ಜೊತೆ ಸಾಮಾಜಿಕವಾಗಿ ಪಾಲ್ಗೊಳ್ಳುವ ಸಲುವಾಗಿ, ಯಾಕೆಂದ್ರೆ ಅವನು ನೂರಾರು ವರ್ಷಗಳ ಕಾಲ ಜಾತಿಯ ಕಾರಣಕ್ಕೋಸ್ಕರ ತಾರತಮ್ಯವನ್ನು ಅನುಭವಿಸಿ, ದೌರ್ಜನ್ಯವನ್ನು ಅನುಭವಿಸಿ, ಅವನು ತನ್ನನ್ನ ಕುಗ್ಗಿಸಿಕೊಂಡು, ಅಂದ್ರೆ ವ್ಯವಸ್ಥೆ ಅವನನ್ನ ಕುಗ್ಗಿಸಿರುವ ಕಾರಣಕ್ಕೋಸ್ಕರ ಅವನನ್ನ ಈ ಮುಂದುವರೆದ ಸಮುದಾಯದ ಜೊತೆ ಪಾಲ್ಗೊಳ್ಳುವಿಕೆ ಮಾಡ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಕೊಡುವ ಒಂದು ಪ್ರಾತಿನಿಧ್ಯ. ಅದು ಪ್ರಾತಿನಿಧ್ಯ. ಅಲ್ಲಿ ಬಡತನ ಬರಲ್ಲ. ಅವನನ್ನ ಅವಕಾಶ ವಂಚಿತನನ್ನಾಗಿ ಮಾಡಿದಂತಹ ವ್ಯವಸ್ಥೆಯ ಕ್ರೌರ್ಯಕ್ಕೆ, ಕ್ರೌರ್ಯದ ಕಾರಣಕ್ಕೋಸ್ಕರ ಅವನನ್ನ ಇಲ್ಲಿರುವಂತ ಸಮಾಜದಲ್ಲಿ ಇಲ್ಲಿರುವಂತ ಸಮುದಾಯವನ್ನು ಹೀಗೆ ತರಬೇಕಲ್ಲ, ಹೀಗೆ ತರೋದಕ್ಕೋಸ್ಕರ ಮಾಡುವ ಒಂದು ಸಾಂವಿಧಾನಿಕವಾದಂತಹ ಒಂದು ಮಾನವೀಯವಾದಂತಹ ಒಂದು ಕೆಲಸ. ಇದು ಕೇವಲ ಬಡತನ ಆ ಕಾರಣಕ್ಕೋಸ್ಕರ ಇಲ್ಲಿಗೆ ತಂದಿದ್ದೀವಿ ಅಂತ ಅನ್ನೋದು ಮೀಸಲಾತಿ ಅಲ್ಲ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬಹುತೇಕ ಜನರು ಏನ್ ಅನ್ಕೊಂಡಿದ್ದಾರೆ, ಮೀಸಲಾತಿ ಅಂದ್ರೆ ಬಡತನ ಹೋಗಲಾಡಿಸೋದಿಕ್ಕೆ. ನೋ, ಬಡತನ ಹೋಗಲಾಡಿಸೋದಿಕ್ಕೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡುವ ಅವಕಾಶ ಇದೆ. ಆದ್ರೆ ಈಗ SC/ST ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಡತನವನ್ನ ಹೋಗಲಾಡಿಸುವ ಕಾರಣಕ್ಕಾಗಿ ಕೊಟ್ಟಂತ ಮೀಸಲಾತಿ ಅಲ್ಲ. ಅದು ಸಾಮಾಜಿಕ ನ್ಯಾಯದ ಪ್ರಾತಿನಿಧ್ಯ. ಅವಕಾಶ ವಂಚಿತರನ್ನಾಗಿ ಮಾಡಿದಂತ ಸಮುದಾಯಗಳನ್ನ ಮುನ್ನೆಲೆಗೆ ತರುವಂತ ಒಂದು ಸಾಂವಿಧಾನಿಕವಾದಂತ ಒಂದು ಒಳ್ಳೆಯ ಮಾನವೀಯ ಒಂದು ಕೆಲಸ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ IAS IPS ಈಗ ದೊಡ್ಡ ಉನ್ನತ ಹುದ್ದೆಯಲ್ಲಿರುವಂತ ಅಧಿಕಾರಿಗಳ ಮಕ್ಕಳಿಗೆ ಬೇಕಾಯಿತು ಅಂತ ಪ್ರಶ್ನೆ ಬರ್ತಾ ಇದೆ. ಇದೇ ಸಮುದಾಯಗಳು ಯೋಚನೆ ಮಾಡ್ಬೋದಲ್ಲ, ನಮಗೆ 100, 200, 300, 2000 ವರ್ಷಗಳ, ನೂರಾರು ವರ್ಷಗಳ ಕಾಲ ನಮಗೆ ನಮ್ಮ ಈ ಪರಂಪರೆಗೆ, ಇಂಥ ಸಮುದಾಯಗಳ ಹಿನ್ನೆಲೆಗಳಿಗೆ ಸಾಮಾಜಿಕ ನ್ಯಾಯವನ್ನೇ ಈ ವ್ಯವಸ್ಥೆ ಕೊಡ್ಲಿಲ್ಲಲ್ಲ, ಅದಕ್ಕೇನ್ ಮಾಡೋಣ? ಅದಕ್ಕಾಗಿರೋ ಅನ್ಯಾಯಕ್ಕೆ ಈಗ ನ್ಯಾಯ ಕೊಡಬೇಕಾಗಿದೆ, ಕೊಡಲಾಗಿದೆ. ಹಾಗಾಗಿ ಸಡನ್ ಆಗಿ ಇದನ್ನ ಚೇಂಜ್ ಮಾಡ್ತೀವಿ ಅಥವಾ ಬಿಡಿ ಅಂತ ಹೇಳಿದ್ರೆ ಅದು ಅವರ ವೈಯಕ್ತಿಕವಾದ ನಿರ್ಧಾರ ಆಗಬೇಕೇ ವಿನಃ IAS ಅಧಿಕಾರಿಗಳಾದ್ರೂ ಅವ್ರ ಮಕ್ಕಳಿಗೆ ಅದು ಬೇಡ ಅಂತ ಅನ್ನೋದಿದೆಯಲ್ಲ, ಅದು ಒಂದು ಕ್ಷಣಕ್ಕೆ ಅನ್ಸುತ್ತೆ ನಿಜ. ಆದ್ರೆ ಆ IAS ಅಧಿಕಾರಿ ಆಗಿರುವ ಅವನ ಸಮುದಾಯದ ಪರಂಪರೆ ಇದೆಯಲ್ಲ, ಅವನ ತಾತ ಮುತ್ತಾತ ಅವರು ಆ ಥರ ಒಂದು ವಲಯ ಇದೆಯಲ್ಲ, ಅಷ್ಟೂ ವರ್ಷಗಳ ಕಾಲ ಅವ್ರು ಏನೂ ಪಡಿಲೇ ಇಲ್ವಲ್ಲ. ಅಷ್ಟೂ ವರ್ಷಗಳ ಕಾಲ ಆ ಸಮುದಾಯದವ್ರು ಏನೂ ಪಡೀಲಿಲ್ಲ, ಈಗ ಪಡೆದಿದ್ದಾರೆ. ಈಗ ಪಡೆದು ಸ್ವಲ್ಪ ಮುನ್ನೆಲೆಗೆ ಬಂದಿದ್ದಾರೆ. ಈಗ ಅವರು ಸ್ವಲ್ಪ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಆದ್ರೆ ಅವ್ರ ಮಕ್ಕಳಿಗೂ ಅದು ತಪ್ಪೇನು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ತಪ್ಪೇನು ಕೊಡಬಹುದಲ್ಲ, ನೋಡೋಣ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಾಗಿದೆ. ಇಲ್ಲಿ ಮುಖ್ಯವಾಗಿರೋದೇನು ಅಂದ್ರೆ ಮೀಸಲಾತಿ ಬಡತನವನ್ನ ಹೋಗಲಾಡಿಸುವಂತ ಕಾರ್ಯಕ್ರಮ ಅಲ್ಲದೇ ಇರುವ ಕಾರಣಕ್ಕೋಸ್ಕರ ಅದನ್ನ ನಾವು ಪ್ರಾತಿನಿಧ್ಯವನ್ನ ನಾವು ಈ ರೀತಿ ನೋಡ್ಬೇಕಾಗಿದೆ. ಈ ರೀತಿ ಹೇಳುವ ಮೂಲಕ ಸಮಾಜದಲ್ಲಿ ಮೀಸಲಾತಿ ಅಂದ್ರೆ ಅವ್ರಿಗೆಲ್ಲ ಅವಕಾಶಗಳನ್ನ ಕೊಡ್ತಿದೀವಿ ಅಂತ ಅಲ್ಲ. ಅದು ಈ ವ್ಯವಸ್ಥೆಯ ಕ್ರೌರ್ಯದ ಪರಿಣಾಮವಾಗಿ ಅವರನ್ನ ಮುನ್ನೆಲೆಗೆ ತರುವ ಒಂದು ದಿಟ್ಟ ನಿರ್ಧಾರ ಅಂತ ನಾವು ಯೋಚನೆ ಮಾಡಬೇಕು. ಈಗ ನೋಡಿ, EWS ಅಂದ್ರೆ ಸಾಮಾನ್ಯ ವರ್ಗದಲ್ಲೂ ಕೂಡ ಅಂದ್ರೆ ಸಾಮಾಜಿಕವಾಗಿ ಮುನ್ನೆಲೆ ಇರುವಂತ ಸಮುದಾಯಗಳಲ್ಲಿ ಬಡವರು ಇದಾರಲ್ಲ, ಅವರನ್ನ ಮುನ್ನೆಲೆಗೆ ತರುವಂತ ಒಂದು EWS ಮೂಲಕ ಅವ್ರಿಗೆ ಅವಕಾಶ ಕೊಟ್ಟರು. ಮೇಲ್ವರ್ಗದ ಸಮುದಾಯಗಳಲ್ಲೂ ಕೂಡ ಅವರ ಯಾವ ಇದನ್ನ ನೋಡಿದ್ರು, ಸ್ಟೇಟಸ್ ನೋಡಿದ್ರು ಅಂದ್ರೆ ಅವರ ಆರ್ಥಿಕ ವಿಚಾರ ಅಂದ್ರೆ ಬಡವರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ EWS 10% ಮೀಸಲಾತಿಯನ್ನು ಕೊಡಲಾಯಿತು. ಈ EWS ಅಲ್ಲಿ ಅವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡುವ ಅವಕಾಶ ಇತ್ತು. ಆದ್ರೆ ಅವರಿಗೆ 10% ಮೀಸಲಾತಿಯನ್ನು ಕೊಟ್ಟಿದ್ದು ಯಾವ ಕಾರಣಕ್ಕೋಸ್ಕರ? ಅವರ ಸಾಮಾಜಿಕ ಸ್ಥಿತಿ ಏನು, ಅವರ ರಾಜಕೀಯ ಸ್ಥಿತಿ ಏನು, ಅವರಿಗೆ ದೌರ್ಜನ್ಯಗಳಾಗಿದೀವಾ, ಅವರು ಅನ್ಯಾಯಕ್ಕೊಳಗಾಗಿದ್ದಾರಾ, ಸಾಮಾಜಿಕವಾಗಿ ಅವರು ಅನ್ಯಾಯಕ್ಕೊಳಗಾಗಿದ್ದಾರಾ, ಆಮೇಲೆ ಅವರು ಬಡತನ, ಇವೆಲ್ಲವನ್ನು ಸ್ಟಡಿ ಮಾಡಿ ಒಂದು ಮೀಸಲಾತಿಯನ್ನು ಕಲ್ಪಿಸಬೇಕಾಗಿತ್ತು EWS ನಲ್ಲಿ. ಆದ್ರೆ ಆಗಿದ್ದೇನು? ಏನಿಲ್ಲ. ಅವ್ರು ಬಡವರಿದ್ದಾರೆ, ಬಡತನವನ್ನು ನೋಡಿ ಮೀಸಲಾತಿಯನ್ನು ಕೊಡಲಾಯ್ತು 10%. ಇದು ಕೂಡ ಡಿಬೇಟಬಲ್ ಅಂದ್ರೆ ಚರ್ಚಾರ್ಹ ವಿಷಯ ಆಗಿದೆ, ಡಿಬೇಟಬಲ್ ಆಗಿರುವಂತ ವಿಚಾರ ಆಗಿದೆ. ಬಡತನವನ್ನ ನೋಡಿ ಮೀಸಲಾತಿಯನ್ನ ಕೊಡುವುದು ಮೀಸಲಾತಿ ಅಲ್ಲ. ಸಾಮಾಜಿಕವಾಗಿ ಆಗಿರುವ ಅನ್ಯಾಯವನ್ನ ಗಮನಿಸಿ ಕೊಡುವುದು ಇದೆಯಲ್ಲ, ಅದು ಮೀಸಲಾತಿ. ಈಗ ಅವರು ಯಾವುದೇ ಹೋರಾಟನೂ ಮಾಡಲಿಲ್ಲ, ಯಾವುದೇ ಒಂದು ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ಬೋದು, ಯಾವುದೇ ಆಯೋಗ ಈ ಸಮುದಾಯಗಳ ಬಗ್ಗೆ ಒಂದು ಅಧ್ಯಯನ ಕೂಡ ಮಾಡಲಿಲ್ಲ. ರಾತ್ರಿ ಇದ್ದಕ್ಕಿದ್ದ ಹಾಗೆ ಮೋದಿ ಸರ್ಕಾರ EWS ಮೂಲಕ ಅವರಿಗೆ ಮೀಸಲಾತಿ ಕೊಡ್ತಲ್ಲ.
ಇದಕ್ಕೇನು ಹೇಳೋಣ? ಅಂದರೆ ಈಗ SC/ST ಸಮುದಾಯಗಳು ಹಿಂದುಳಿದ ವರ್ಗಗಳಿಗೆ ಬಿಡಿ, ಅವ್ರ ಪಾಪ ಸಾಮಾಜಿಕವಾಗಿ ಅವರು ಮೊದಲಿಂದನೂ ಕೂಡ ಹಿಂದುಳಿದಿದ್ರು, ಜೊತೆಗೆ ಈ ವ್ಯವಸ್ಥೆಯ ಕ್ರೌರ್ಯವನ್ನು ಅನುಭವಿಸಿದ್ರು, ದೌರ್ಜನ್ಯಗಳನ್ನ ಅವಮಾನಗಳನ್ನ ಅನುಭವಿಸಿದ್ರು. ಆ ಕಾರಣಕ್ಕೋಸ್ಕರ ಅವ್ರಿಗೂ ಮೀಸಲಾತಿಯನ್ನು ಕೊಡ್ಲಾಯ್ತು. ಈಗ ಎಲ್ಲರೂ ಕೂಡ ಮೀಸಲಾತಿನ ಎಂಜಾಯ್ ಮಾಡ್ತಾ ಇದಾರಲ್ಲ. ಈಗ ಮೀಸಲಾತಿ ಇಲ್ದಿರುವಂತ ಸಮುದಾಯ ಯಾವ್ದಾರ ಇದೆಯಾ? ಇಲ್ಲ. ಅಲ್ಲಿಗೆ ಎಲ್ಲರಿಗೂ ಮೀಸಲಾತಿ ಅಂದ್ರೆ ನಾವು ಹೀಗೆ ನೋಡಬೇಕಾಗಿದೆ. ಸಮುದಾಯಗಳನ್ನ ನಾವು ಈಗ ಅಧ್ಯಯನ ಮಾಡಬೇಕಾಗಿದೆ. ಯಾವ ಬಡವರಿದ್ದಾರೆ, ಬಡವರಿಗಷ್ಟೇ ನಾವು ಮೀಸಲಾತಿ ಕೊಡಬೇಕು. ನೋಡಪ್ಪ, ಅವರು ಏನು ದಲಿತರು, ಹಿಂದುಳಿದವರು, ಅವ್ರು ಬಡವರಾಗಿಲ್ಲ, ಅವರು ಏನು IAS IPS ಆಗಿದ್ದಾರೆ, ಅವ್ರಿಗೂ ಮತ್ತೆ ಕೊಡಬೇಕು. ಹಂಗೆ ನೋಡಕ್ ಬರಲ್ಲ, ಹಂಗೆ ನೋಡಲೂ ಬಾರದು. ಅನಂತರ ಇನ್ನೊಂದು ವಿಚಾರ ಇದೆ. ಅದೇ ಮೀಸಲಾತಿಯನ್ನ ಅಂಬೇಡ್ಕರ್ ಅವರು ಕೇವಲ 10 ವರ್ಷಕ್ಕಷ್ಟೇ ಸೀಮಿತ ಮಾಡಿದ್ರು. ಅದನ್ನ ಜಾರಿಗೆ ಮಾಡಬೇಕು ಹಾಗೆ ಹೀಗೆ. ರಾಜಕೀಯ ಮೀಸಲಾತಿಯನ್ನಷ್ಟೇ 10 ವರ್ಷಕ್ಕಷ್ಟೇ ಸೀಮಿತ ಮಾಡಿರುವಂಥದ್ದು. ಇನ್ನುಳಿದ ಮೀಸಲಾತಿ ಏನಿದೆ ಅದು ಕೊನೆಯವರೆಗೂ ಅದು ಹಾಗೆ ಮುಂದುವರಿಯುವಂತಹ ಒಂದು ಅವಕಾಶವನ್ನ ಸಂವಿಧಾನದಲ್ಲಿದೆ. SC/ST ಸಮುದಾಯಗಳಿಗೆ, OBC ಸಮುದಾಯಗಳಿಗೆ, SC/ST ಸಮುದಾಯಗಳಿಗೆ ಯಾಕೆ ಇಷ್ಟು ಸಾಂವಿಧಾನಿಕವಾಗಿ ಇಷ್ಟು % ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅಂದ್ರೆ, ಆ ಸಮುದಾಯ ಇದುವರೆಗೂ ಅನುಭವಿಸಿಕೊಂಡಿರುವಂತಹ ಒಂದು ಸಾಮಾಜಿಕ ಅಸಮಾನತೆಯ ನೋವಿನ ಕಾರಣಕ್ಕೋಸ್ಕರ. ಸ್ನೇಹಿತರೆ, ಒಂದು ಯೋಚನೆ ಮಾಡೋಣ. ಈಗ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ IAS ಆಗಿರ್ತಾರೆ. ಒಂದು ಅವಕಾಶ ವಂಚಿತ ಸಮುದಾಯ ಇರಲಿ, ದಮನಿತ ಸಮುದಾಯ ಇರಲಿ, ಅವರು IAS IPS ಮತ್ತೆ ಈ ದೊಡ್ಡ ಉನ್ನತ ಹುದ್ದೆಗೆ ಹೋದ್ರೂ ಕೂಡ ಈ ಸಮಾಜ ಅವರನ್ನ ಜಾತಿಯ ಹಿನ್ನೆಲೆಯಿಂದ ಗುರುತಿಸಿ ನೋಡುತ್ತೆ. ಜಾತಿಯನ್ನ ಹಿಡಿದುಕೊಂಡು ಅವಮಾನ ಮಾಡುತ್ತೆ. ಅವರು IAS ಆಗಿದ್ರು, IPS ಆಗಿದ್ರು, ಕೊನೆಗೆ ದೊಡ್ಡ ಮುಖ್ಯಮಂತ್ರಿ ಆಗಿದ್ರು ಕೂಡ ಈ ವ್ಯವಸ್ಥೆಗೆ ಅವನ ಹುದ್ದೆಯನ್ನು ನೋಡಿ ಗೌರವಿಸಲ್ಲ. ಜಾತಿ ನೋಡ್ರಿ ಅಂತೇಳಿ ಅವನ್ನ ಅವಮಾನ ಮಾಡಿ. ಆ ಕಾರಣಕ್ಕೋಸ್ಕರನೇ ಮೀಸಲಾತಿ ಅನ್ನೋದು, ಅದನ್ನೇ ಪ್ರಾತಿನಿಧ್ಯ ಅನ್ನೋದು. ಆದ್ರೆ ಈ ಬಡತನವನ್ನು ಅನುಭವಿಸುವಂತ ಸಮುದಾಯಗಳಿಗೆ ಈ ರೀತಿಯ ಅವಮಾನಗಳಿರಲ್ಲ. ನೋಡಿ, IAS IPS ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ಈ ವ್ಯವಸ್ಥೆ ಆ ವ್ಯಕ್ತಿಯನ್ನ ಜಾತಿಯನ್ನು ಇಟ್ಟುಕೊಂಡು ಅವಮಾನ ಮಾಡುತ್ತೆ. ಈ ವಿಚಾರವನ್ನು ನೋಡಿ ಮೀಸಲಾತಿಯನ್ನು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ. ಏನಂತೀರಿ? ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.